ಬಿಗ್ ಬಾಸ್ಗಿರೋ TRP ಡೌನೆ, ನೆಲ ಕಚ್ಬಿಡುತ್ತೆ ಬಿಗ್ ಬಾಸ್. ಅವ್ರು ಕೆಣ್ಕೊಂಡು ಅವ್ರ ತಂಟೆಗೆ ಬಂತಂದ್ರೆ ಅವ್ರನ್ನವಂತೂ ಸುಮ್ಮನೆ ಬಿಡಲ್ಲ. ಫ್ಯಾನ್ಸ್ ಹತ್ರ ಏನಾದ್ರು ಎದುರೋಕೊಂಡ್ರೆ ದೇವರಣ್ಣಗೂ ಯಾವ ಕಾಂಟ್ರವರ್ಸಿಗೂ ಕಡಿಮೆ ಇಲ್ಲ. ಸುದೀಪ್ ಸರ್ ಫ್ಯಾನ್ಸು ಎಲ್ಲರೂ ಕಾಂಪ್ರಮೈಸೇ ಆಗಲ್ಲ ಅಂತ. ಮೊದಲನೇದಾಗಿ ಕಿಜಾ ಸುದೀಪ್ ಅವ್ರಿಗೆ 51ನೇ ವಯಸ್ಸು ಅಂತಾನೆ ಅನ್ಸಲ್ಲ. ಇವಾಗಲೂ 28-29 ವಯಸ್ಸು ಥರ ಕಾಣ್ತಾರೆ. ಈಗ ನಮ್ಮ ಯೂತ್ಸ್ ಅವ್ರಿಗೆ ಒಂದು ಇನ್ಸ್ಪಿರೇಷನ್ ಸುದೀಪ್ ಸರ್. ಡಾಕ್ಟ್ರೇಟ್ ಕೊಡಕ್ಕೆ ಬಂದ್ರು ಅವ್ರು ಈಸ್ಕೊಂಡಿಲ್ಲ. ನನ್ನಂತ ಬೇಜಾನ್ ಜನ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಕೊಡಿ ಅಂತಂದ್ರು. ಅದರಲ್ಲೇ ಇವರು ತಿಳ್ಕೊಬೇಕು ಇವ್ರು ಎಂಥ ದೊಡ್ಡ ವ್ಯಕ್ತಿ ಅಂತ. ಈಗ ಮ್ಯಾಕ್ಸ್ ಒಂದು ಸಾಂಗ್ ಬಿಟ್ಟಿದ್ದಾರೆ, ಆ ಸಾಂಗಿಗೇನೆ ಎಲ್ಲ ಅದೊಂದು 2 ಸ್ಟೆಪ್ಪಿಗೇನೆ ಸೋಷಿಯಲ್ ಮೀಡಿಯಾನೇ ಕುಣಿತೈತೆ. ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಸುದೀಪ್ ಸರ್ಗಿರೋ ಕ್ರೇಜ್ ಅಂಥದ್ದು. ಎಷ್ಟೇ ಜನ ಸುದೀಪ್ ಸರ್ ಎಷ್ಟೇ ಸಲ ಸುದೀಪ್ ಸರ್ ಜೊತೆ ಆಗಬೇಕು ಅಂತ ಬಂದರು ಸುದೀಪ್ ಸರ್ ನಾಗಕ್ಕಾಗಲ್ಲ. ಸುದೀಪ್ ಸರ್ಗೆ ಸಾಟಿ ಅವ್ರ ಫ್ಯಾನ್ಸು ಅವ್ರಿಗೆ ಬಿಟ್ಟಿದ್ದು ಅವ್ರ ಫ್ಯಾನ್ಸ್ ಥರನೇ ಸುದೀಪ್ ಸರ್ ಇರೋದು. ಸುದೀಪ್ ಸರ್ ಫ್ಯಾನ್ಸ್ ಹತ್ರ ಏನಾದ್ರು ಎದುರೋಕೊಂಡ್ರೆ ದೇವರಣ್ಣಗೂ ಯಾವ ಕಾಂಟ್ರವರ್ಸಿಗೂ ಕಡಿಮೆ ಇಲ್ಲ. ಸುದೀಪ್ ಸರ್ ಫ್ಯಾನ್ಸು ನಮ್ದೊಂದು ಇರಲಿಂದ ತಾಕತ್ತಿಂದ ಒಂದು ಬೌಟನ ಇಟ್ಬಿಟ್ಟು ಸುದೀಪ್ ಅಣ್ಣನ ಬೌಟ ಆರಿಸಿ ಹೇಳ್ತಾರೆ. ಅದು ನಮ್ಮ ಸುದೀಪ್ ಅಣ್ಣ ಫ್ಯಾನ್ಸ್ಗಿರೋ ಗೆತ್ತು. ಇವಾಗ ಕೆಲವರು ಸುದೀಪ್ ಅವ್ರು ಹೇಳಿದ್ರು ಕಾಂಪ್ರಮೈಸೇ ಆಗಲ್ಲ ಅಂತ. ಯಾಕಂದರೆ ಸುದೀಪ್ ಅಣ್ಣಗೆ ಕ್ರೇಜ್ ಅಂತದ್ದು. ಅವ್ರ ಫ್ಯಾನ್ಸ್ ಅಂತವ್ರು ಯಾವತ್ತೂ ಒಳ್ಳೇದಾಗೆ ಮಾಡ್ತಾರೆ, ಎಲ್ರಿಗೂ ಒಂದು ರೆಸ್ಪೆಕ್ಟೇ ಕೊಟ್ಬಿಟ್ಟು ಮಾತಾಡ್ತಾರೆ. ಬಟ್ ಅವ್ರು ಕೆಣ್ಕೊಂಡು ಅವ್ರ ತಂಟೆಗೆ ಬಂತಂದರೆ ಅವ್ರನ್ನವಂತೂ ಸುಮ್ಮನೆ ಬಿಡಲ್ಲ. ಸುದೀಪ್ ಅಣ್ಣನ ಹೆಸರು ಎಲ್ಲ ಇರುತ್ತೆ. ಈ ಜನ್ರೇಷನ್ ಅಲ್ಲ, ನನಗೆ ಇನ್ನೂ ದೊಡ್ಡ ಜನ್ರೇಷನ್ ಆಗಿ ನನಗೆ ಮದುವೆ ಆಗಿ ನನಗೆ ಮಕ್ಕಳಾದರೂ ಕೂಡ ಸುದೀಪ್ ಸರ್ ಕ್ರೇಜು ಇದೇ ಥರ ಇರುತ್ತೆ, ಇನ್ನೂ ಜಾಸ್ತಿ ಆಗ್ತೈತೆ ಹೊರತು ಕಮ್ಮಿ ಆಗಲ್ಲ. ಯಾರೋ ಹೇಳ್ತಾರೆ, ಸುಮ್ಮನೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ನೆಗೆಟಿವಿಟಿ ಮಾತಾಡ್ತಾರೆ, ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ತಾರೆ. ಅಂಥವ್ರಿಗೆಲ್ಲ ಮ್ಯಾಕ್ಸ್ ಮೂವಿ ಮುಖಾಂತರ ಎಲ್ಲರಿಗೂ ಒಂದೊಂದಾಗಿ ಪಟಾಕಿ ಹಚ್ಚಿ ಕೊಡ್ತಾ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಅಂದರೆ ತುಂಬ ಲೇಟ್ ಮಾಡಿಬಿಟ್ರು ಬಿಗ್ ಬಾಸ್ ಇರೋದ್ರಿಂದ, ಮತ್ತು ಮೂವಿ ಕ್ರಿಕೆಟ್ KCC ಇಂದ ಎಲ್ಲ ಲೇಟ್ ಆಯಿತು. ಬಟ್ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರೋಣ ಅಂತ ನಮ್ಮ ಬಾಸ್ ಹುಲಿ ಬೇಟೆಯಾಡೋಕ್ಕೆ ರೆಡಿಯಾಗಿದೆ ಅಂತಂದರೆ ಅದೆಲ್ಲರನ್ನೂ ಬೇಟೆಯಾಡೋಕ್ಕೆ ರೆಡಿಯಾಗಿದೆ ಅಂತ ಅರ್ಥ. ಲೇಟಾಗಿ ಬಂದು ಲೇಟೆಸ್ಟಾಗಿ ಬರ್ತಾರೆ. ಸುದೀಪ್ ಸರ್ಗೆ ಮತ್ತು ಅವ್ರ ಫ್ಯಾನ್ಸ್ಗೆ ಬಿಟ್ಟಿದ್ದು ಮೂವಿನ ಯಾವ ಮಟ್ಟಕ್ಕೆ ಪ್ರಮೋಷನ್ ಮಾಡಿಸ್ತಾರೆ ಅಂದರೆ, ಈಗ ಬೇರೆ ಹೊಸ ಹೀರೋಗಳನ್ನ ನೋಡಿ ಪಾಪ ಅವ್ರಿಗೆ ಪ್ರಮೋಷನ್ಗೆ ಎಷ್ಟು ಕಷ್ಟಪಡ್ತಾರೆ. ನಮ್ಮ ಸಿನಿಮಾ ಬಂದು ನೋಡಿ, ನಮ್ಮ ಸಿನಿಮಾ ಸುದೀಪ್ ಸರ್ದು ಒಂದೇನು ಮೂವಿ ಬರಲಿ ಅಂತ ಕಾಯ್ತಾರೋ ಅಭಿಮಾನಿಗಳಿಗೆ. ಥಿಯೇಟ್ರ್ ಹೌಸ್ಫುಲ್ ಆಗುತ್ತೆ. ಎಬ್ಬಲಿ ರಿಲೀಸ್ ಆಗಿದ್ದಕ್ಕೆ ಆ ಮಟ್ಟಕ್ಕೆ ಅಭಿಮಾನಿಗಳು ಮಾಡಿದ್ರು. ಇವತ್ತು ಮ್ಯಾಕ್ಸು ಬಿಲರಂಗ ಭಾಷೆ ಆಗಿರ್ಬೋದು, ಇನ್ನೊಂದೇನೋ ಕಿವಿ ಮಾತು ಬರ್ತಾಯಿದೆ, ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಅಂತ ಬರ್ತಾಯಿದೆ. ಮಾಡಿದ್ರೆ ಸುದೀಪ್ ಸರ್ ಬಿಟ್ಟು ಇನ್ಯಾವ ನಟ ಕೂಡ ಮಾಡಿದ್ರು ಬಿಗ್ ಬಾಸ್ಗಿರೋ TRP ಡೌನೆ, ನೆಲ ಕಚ್ಬಿಡುತ್ತೆ ಬಿಗ್ ಬಾಸ್ ಏನೇ ಇದ್ರು ಸುದೀಪ್ ಸರ್ ಕೈಯಲ್ಲೇ. ಸುದೀಪ್ ಸರ್ಗಿರೋ ತಾಕತ್ತು ಬಿಗ್ ಬಾಸು ಸುದೀಪ್ ಸರ್ಗಿರೋ ತಾಕತ್ತದ್ದು. ಬಿಗ್ ಬಾಸ್ ಬಿಟ್ಟರೆ ಸುದೀಪ್ ಸರ್ ಬಿಟ್ಟರೆ ಯಾವನ್ನೂ ಮಾಡೋಕ್ಕಾಗಲ್ಲ ಬಿಗ್ ಬಾಸ್ನ. ಕಂಟಿನ್ಯೂ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ಇಲ್ಲ ಅದೇ ಅವರು ಹೇಳ್ತಿದ್ದಾರೆ, ಅವ್ರಿಗೂ ಶೂಟಿಂಗ್ ಬೇಕಲ್ಲ, ವರ್ಷಕ್ಕೊಂದು 2 ಸಿನಿಮಾ ಕೊಡಬೇಕಂತ ಅವ್ರಿಗೂ ಆಸೆ. ಬಟ್ ಅವ್ರಿಗೆ ಬೇರೆ ಕಾರ್ಯಕ್ರಮಗಳಿಂದ ಸಿನಿಮಾಗಳನ್ನ ಕೊಡೋಕ್ಕಾಗ್ತಾಯಿಲ್ಲ ಅವ್ರ ಕೈಲಿ. ಅದರಿಂದಾಗಿ ಈ ಸಲ ಮ್ಯಾಕ್ಸ್ ಸ್ವಲ್ಪ ಅಂದರೆ ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ 2-3 ವರ್ಷ ಆಯ್ತಾಯ್ತಾ ಬಂತು, ಇನ್ನೂ ಮೂವಿ ಬಿಟ್ಟಿಲ್ಲ. ಇವತ್ತು ಅಭಿಮಾನಿಗಳಿಗೆ ಬರ್ತಡೆಗೆ ಎಲ್ರಿಗೂ ನಿನ್ನೆ 12 ಗಂಟೆಗೂ ವಿಶ್ ಮಾಡಿ, ಮತ್ತು ಇವಾಗಲೂ ಬಂದು ಎಲ್ರಿಗೂ ಧನ್ಯವಾದ ಹೇಳಿ ಅವ್ರು ಹೋಗ್ತಿದ್ರಲ್ಲ. ಅದರಲ್ಲೇ ಕೆಲವು ಹೀರೋಗಳೆಲ್ಲ ನೋಡಬೇಕು. ನಾನು ಇರಲ್ಲ, ಮನೇಲಿ ಇದ್ರೂ ಕೂಡ ನಾನು ಇರಲ್ಲ, ನಾನು ಭೇಟಿಯಾಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸುದೀಪ್ ಸರ್ ಏನಂತಂದರೆ ಬರೋದೇ ವರ್ಷಕ್ಕೊಂದ್ಸಲ ಅವ್ರದ್ದು ಹುಟ್ಟಿದಬ್ಬ, ಅದು ಫ್ಯಾನ್ಸ್ ಹುಟ್ಟಿದಬ್ಬ. ಫ್ಯಾನ್ಸ್ ಎಲ್ಲ ಬರ್ತಾರೆ, ಅವ್ರನ್ನ ಯಾರನ್ನೂ ಮಿಸ್ ಮಾಡ್ಕೋಬಾರ್ದು ಅಂತ ಇದೊಂದು ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಮಯ ಕೊಟ್ಬಿಟ್ಟು ಇವತ್ತು ಬಂದು ಎಲ್ಲರಿಗೂ ಧನ್ಯವಾದಗಳು ಹೇಳಿ ಹೋಗಿದ್ದಾರೆ. ಅದು ನಮಗೆ ಪ್ರೀತಿ ಸಾಕು ಸರ್. ಸುದೀಪ್ ಸರಿಂದ ಏನೂ ಬೇಡ, ಅವ್ರು ಏನೇನು ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಅವ್ರ ಫ್ಯಾನ್ಸು ಅದೇ ಥರ ಮಾಡ್ಕೊಂಬರ್ತಾ ಇದ್ದಾರೆ. ಆ ಹೆಸರನ್ನ ಅದೇ ಥರ ಉಳಿಸ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ. ಇಷ್ಟು ವರ್ಷ ಅವರು ಎಲ್ಲರ ಕೈಗೆ ಸಿಗ್ತಾ ಇದ್ರು ಅಂತಂದರೆ ಹತ್ರ ಎಲ್ಲರೂ ಹೋಗ್ತಾ ಇದ್ರು. ಈ ವರ್ಷ ಅವರು ಹತ್ರ ಸಿಗಲಿಲ್ಲ. ಎಲ್ಲರಿಗೂ ದೂರದಿಂದಲೇ ಒಂದು ಹೇಳ್ಬಿಟ್ಟು ಹೋದ್ರು. ಅದ್ರ ಬಗ್ಗೆ ಅದೇ ಬೇಜಾರಾಗ್ತದೆ. ಅಭಿಮಾನಿಗಳು ಇಷ್ಟು ದಿನ ಎಷ್ಟು ಪ್ರತಿ ವರ್ಷವೂ ಎಲ್ಲರಿಗೂ ಹ್ಯಾಂಡ್ ಶೇಕ್ ಮಾಡಿ ಒಂದು ಫೋಟೋ ಗಿಟೆ ಆಗಿರ್ಬೋದು ಏನೋ ಕೊಟ್ಬಿಟ್ಟು, ಅಂದರೆ ಈಗ ಅಭಿಮಾನಿಗಳು ಜಾಸ್ತಿ ಆಗಿದ್ದಾರೆ. ಅವ್ರಿಗೂ ಟೈಮ್ ಬೇಕಲ್ಲ, ಪ್ರೈವಸಿ ಟೈಮು. ಯಾಕಂತಂದರೆ ಅವ್ರ ಮೂವಿ ಅಪ್ಡೇಟ್ ಆಗಿರ್ಬೋದು, ಬೇರೆ ಕಾರ್ಯಕ್ರಮ ಒಪ್ಕೊಂಡಿರ್ತಾರೆ. ಅದರಿಂದಾಗಿ ಏನೋ ಸಿಕ್ಕಿ ಮನೆದು ಮಾಡೋದಂದರೆ ಪಬ್ಲಿಕ್ಕು ತುಂಬ ತೊಂದರೆ ಕೊಡ್ತಾರೆ. ಹೋದ ಸಲ ನಡೆದಿದ್ದು JP ನಗರ್ ಫುಲ್ಲು ಬ್ಲಾಕ್ ಆಗಿತ್ತು, ಅಷ್ಟು ಜನ ಬಂದಿದ್ದರು. ಈ ಸಲ ಇದು ಗ್ರೌಂಡಲ್ಲಿ ಮಾಡ್ಕೊಂಡಿದ್ದಾರೆ. ಇನ್ನೂ ಯಾರು ಇದೇನು ಕ್ರೇಜ್ ನೋಡ್ತೀರಾ, ಇನ್ನೂ ಯಾರೂ ಬಂದಿಲ್ಲ. ಯಾಕಂದರೆ 2 ಅವರ್ ಸಿಗ್ತಾರಂತ ಒಂದು ಮಾತು ಹೇಳಿದ್ರಲ್ಲ, ಆ ಕಾರಣಕ್ಕೋಸ್ಕರ ಇನ್ನೂ ಯಾವ ಅಭಿಮಾನಿಗಳು ಇಲ್ಲಿಗೆ ಬಂದಿಲ್ಲ. ಬಂದರೆ ಮಾತ್ರ ಈ ಗ್ರೌಂಡ್ ಅಂತೂ ಸಾಲಲ್ಲ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ.